ಇವತ್ತು ಕರ್ನಾಟಕ ರಾಜ್ಯ ಧಾರವಾಡ ಜಿಲ್ಲೆಯಲ್ಲಿ ಬಹಳ ಪ್ರಮುಖ ಹಳ್ಳಗಳಾಗಿರ್ತಕ್ಕಂಥ ಬೆಣ್ಣೆ ಹಳ್ಳ ಮತ್ತು ತುಪ್ಪರಿ ಹಳ್ಳ ಮತ್ತು ಬಿಜಾಪುರದ ದೋಣಿ ಹಳ್ಳ, ಈ ಮೂರು ಹಳ್ಳಗಳು ಅನೇಕ ಜನ ಮತ್ತು ಜಾನುವಾರುಗಳು ರೈತರಿಗೆ ಬಹಳ ಸಮಸ್ಯೆ ಆಗಿರ್ತಕ್ಕಂಥ ಹಳ್ಳಕ್ಕೆ ಹಿಂದಿನ ಸರ್ಕಾರದಲ್ಲಿ ಶ್ರೀಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಹಿಂದಿನ ಸಭಾಪತಿಗಳಾಗಿರ್ತಕ್ಕಂಥ ವೀರಣ್ಣ ಮತ್ತಿಕಟ್ಟಿಯವರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು, ಇವರು ಪ್ರಹ್ಲಾದ್ ಜೋಶಿ ಅವರು, ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ವಿ. ಇವತ್ತು ಈ ಹಳ್ಳದ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಮಾಡಿದಾಗ ಇದನ್ನ ಬೃಹತ್ ನೀರಾವರಿ ಇಲಾಖೆಗೆ ವಹಿಸ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾವು ಬೃಹತ್ ನೀರಾವರಿ ಇಲಾಖೆಗೆ ಇದನ್ನು ವಹಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದರ ಪರಿಣಾಮವಾಗಿ ಪರಮಶಿವಯ್ಯ ಅನ್ನುವಂಥ ನೀರಾವರಿ ತಜ್ಞರನ್ನ ಅದಕ್ಕೆ ನೇಮಕ ಮಾಡಿ ಇವತ್ತು ಹರಿಯ ನೀರನ್ನು ತಡೆ ಹಿಡಿಬೇಕು, ಆ ತಡೆ ಹಿಡಿಯುವ ನೀರನ್ನು ನೀರಾವರಿಗೆ ಬಳಕೆ ಮಾಡಬೇಕು, ಕುಡಿಲಿಕ್ಕೆ, ಕೃಷಿಗೆ ಅನ್ನುವಂಥ ವರದಿ ಕೊಟ್ಟರು. ಇವತ್ತು ಅದರ ಆಧಾರದ ಮೇಲೆ ಇವತ್ತು ತುಪ್ಪರಿ ಹಳ್ಳಕ್ಕೆ ನಾವು 312 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ನರೇಂದ್ರ ಮೋದಿಜಿಯವರ ಒಂದು ಅಮೃತ ಹಸ್ತದಿಂದ ಅದನ್ನು ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿ 312 ಕೋಟಿಯಲ್ಲಿ ಅರ್ಧ ಕಾಮಗಾರಿ ಆಗಿದೆ, ಇನ್ನೂ ಅರ್ಧ ಕಾಮಗಾರಿ 2.5 ವರ್ಷ ಆದರೂ ಕೂಡ ಈ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದರ ಜೊತೆ ಅಲ್ಲಿ ಇವತ್ತು 138 ಕಿಲೋಮೀಟರ್ ಸರ್ಕಾರದ ವರದಿ ಪ್ರಕಾರ ಇವತ್ತು ಹೇಳ್ತಾ ಇದ್ದಾರೆ 141 ಕಿಲೋಮೀಟರ್ ಬೆನ್ನೆಳದ ವ್ಯಾಪ್ತಿ ಅಂತೇಳಿ 1600 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದರಲ್ಲಿ ಕೇವಲ 200 ಕೋಟಿ ರೂಪಾಯಿ ಕಾಮಗಾರಿಗೆ ಮಂಜೂರಾತಿಯನ್ನು ತೆಗೆದುಕೊಂಡು ಬಂದರೆ ಅದು ನಮ್ಮಿಂದ ಆಗಿದೆ ಅನ್ನುವಂಥದ್ದು. ಅಂದರೆ ನಾನು ನೀರಾವರಿ ಇಲಾಖೆಗೆ ವಹಿಸ್ಕೊಳ್ತಿದ್ರೆ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಮೊದಲನೇ ಪಾಯಿಂಟ್. ಮತ್ತು AI ಟೆಕ್ನಾಲಜಿ, ಪರಮಶಿವಯ್ಯ ಇವೆಲ್ಲವೂ ಕೂಡ ಇವತ್ತು ಅಧ್ಯಯನ ವರದಿ ಬಂದಿದೆ. ಇವತ್ತು 141 ಕಿಲೋಮೀಟರಲ್ಲಿ 200 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸ್ವಾಗತನೂ ಮಾಡ್ತೀವಿ ನಾವು ಆ ಪ್ರಯತ್ನ ಪಟ್ಟಿರ್ತಕ್ಕಂಥ. ಆದರೆ 141 ಕಿಲೋಮೀಟರ್ದಲ್ಲಿ 200 ಕೋಟಿ ಎಲ್ಲಿ ಖರ್ಚು ಮಾಡತ್ತೀರಿ ನೀವು? ಅದು ಪೂರ್ಣ ಆಗುತ್ತಾ? ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಬೃಹತ್ ನೀರಾವರಿ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮತ್ತು ಅದೇ ರೀತಿ ಸ್ಥಳೀಯ ಶಾಸಕರಿಗೆ ಕೂಡ, ಇವತ್ತಿನ ಸರ್ಕಾರದ ಶಾಸಕರಿಗೆ ಕೂಡ ಒತ್ತಾಯ ಮಾಡ್ತೇನೆ ನಾನು. ಇದು ನಾಳೇನು ಭೂಮಿ ಪೂಜೆ ಮಾಡ್ತಾ ಇದ್ದೀರಿ, ಒಂದು ಘೋಷಣೆ ಮಾಡಿದೆ. ಇದು 141 ಕಿಲೋಮೀಟರ್ ಕಾಮಗಾರಿಯನ್ನ ನಾವು ಈ ಯೋಜನೆಯಲ್ಲಿ ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ತಾವು ಜನರಿಗೆ ಒಂದು ಪ್ರಾಮಿಸನ್ನು ಮಾಡಿ. ಇಲ್ಲದೆ ಹೋದರೆ ಇದು 200 ಕೋಟಿ ರೂಪಾಯಿ ಕೇವಲ ಭ್ರಷ್ಟಾಚಾರ ಆಗ್ತದೆ. ಯಾಕಂದ್ರೆ ಕ್ಲಾಶ್ ಫ್ಲಡ್ ಬರುತ್ತೆ, ಮಣ್ಣಿನ ಜೊತೆ ನೀರು ಬರುತ್ತೆ. ಈ 200 ಕೋಟಿ ನೀವು ಮಾಡಿದರೆ ಮುಂದೆ ಅದು ಏನಾಗೋದು? ಮುಂದಿನ 16 ಕೋಟಿ ರೂಪಾಯಿ ನರೇಂದ್ರ ಮೋದಿಜಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ತಾವೇನು ಒತ್ತಾಯ ಮಾಡಿ ದುಡ್ಡು ತೊಗೊಂಬರ್ತೀವಿ, ಕೇಂದ್ರದಿಂದ ತೊಗೊಂಬರ್ರಿ. ಈಗ ನಾವು ಸ್ಥಳಾಂತರ ಪುನರ್ವಸತಿ ಮಾಡಿದ್ವಿ, ಅವಾಗೇನು ನಾವು ಯಾರಿಗೂ ಕೇಂದ್ರಕ್ಕೆ ಪಟ್ಟು ಮಾಡಿದ್ವಿ? ನಾವು ಸ್ಥಳಾಂತರನೂ ಮಾಡಿದ್ವಿ, ಪುನರ್ವಸತಿನೂ ಕಲ್ಪಿಸಿಕೊಟ್ವಿ, ಅನೇಕ ಸೇತುವೆಗಳನ್ನು ಮಾಡಿದ್ವಿ, ಲಿಫ್ಟ್ ಇರಿಗೇಷನ್ನು ಮಾಡಿದ್ವಿ. ನಾವೇನು ಕೇಳಿಲ್ಲ ಅವಾಗ. ಇವತ್ತು ಕೇವಲ ಕೇಂದ್ರದ ಮೇಲೆ ಹಾಕಿ ನೀವು ಜಾರ್ಕೊಳ್ಳೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜವಾಬ್ದಾರಿ ಇದೆ. ನಾನು 2 ಹಂತದಲ್ಲಿ ತೆಗೆದುಕೊಳ್ತೇನೆ, 3 ಹಂತದಲ್ಲಿ ತೆಗೆದುಕೊಳ್ತೇನೆ, ಅಥವಾ 4 ಹಂತದಲ್ಲಿ ನಾವು ಈ ಕಾಮಗಾರಿಯನ್ನು ಪರಿಪೂರ್ಣ ಮಾಡ್ತೇವೆ ಅನ್ನುವಂಥ ಒಂದು ವಚನವನ್ನು ತಾವು ಈ ಜನರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ. ಯಪ್ಪ, ನಾವು 312 ಕೋಟಿ ರೂಪಾಯಿ ವರದಿ ಕೊಟ್ಟಿದ್ದು ನಾವು ಕೊಟ್ಟಿವಲ್ಲ ದುಡ್ಡು, 2 ಹಂತದಾಗ ಮಾಡಿ ಅಂತ ಹೇಳಿದ್ದೀರ. ನೀವು 4 ಹಂತ ಮಾಡ್ರಿ. ಆದರೆ ಈ ಭಾಗದ ಜನರಿಗೆ ಒಂದು ಪ್ರಾಮಿಸ್ ಮಾಡ್ರಿ, 141 ಕಿಲೋಮೀಟರ್ ಕೂಡ ನಾವು ಮಾಡ್ತೀವಿ ಅನ್ನುವಂಥ ಒಂದು ಪ್ರಾಮಿಸನ್ನು ನಾವು ಜನರಿಗೆ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇವೆ. ಈಗ 200 ಕೋಟಿಯಲ್ಲಿ ಕಾಮಗಾರಿ ಆದರೆ ಅಪೂರ್ಣ ಕಾಮಗಾರಿ ಆಗುತ್ತೆ. ಅಲ್ಲ, ಅಂದ್ರೆ ಯೋಜನೆ ಇರುವುದೇ ನಿಮ್ದು 141 ಕಿಲೋಮೀಟರ್. ಆ 141 ಕಿಲೋಮೀಟರ್ದಲ್ಲಿ ಅದಕ್ಕೆ ಫ್ಲಾಶ್ ಫ್ಲಡ್ ಬರುತ್ತೆ, ಅಧ್ಯಯನ ವರದಿಯಲ್ಲಿದೆ. ಮಣ್ಣು ಮಿಶ್ರಿತ ನೀರು ಬರುತ್ತೆ. 141 ಕಿಲೋಮೀಟರ್ದಲ್ಲಿ ಇವತ್ತು ನೀವು ಕಾಮಗಾರಿ ಮಾಡ್ತಕ್ಕಂಥ ಎಷ್ಟು ಕಿಲೋಮೀಟ್ರು?
200 ಕೋಟಿ ಆದ್ಮೇಲೆ ಮುಂದೆ ಬಂದ್ ಮಾಡ್ತಿರೋ ಅದನ್ನ ಮತ್ತೆ ನಿರಂತರ ಇಡ್ತಿರೋ? ಘೋಷಣೆ ಆಗ್ಬೇಕಲ್ಲ. ನಾವು ಬೆನ್ನೆ ಹೇಳಕ್ಕೆ 200 ಕೋಟಿ ಕೊಟ್ವಿ, ಕೊಟ್ಟಿದ್ದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಮುಂದೇನು ಇವತ್ತು ನಾವೇನ್ ಭೂಮಿ ಪೂಜೆ ಮಾಡಿದೇವೆ ಇದು ಪರಿಪೂರ್ಣ ಮಾಡ್ತೀವಿ ಅಂತ ಹೇಳೋಗಿ ಅದನ್ನ ನಮ್ಮ ಒತ್ತಾಯ ಮಾಡ್ತೀವಿ. ಈ ಭಾಗದ ರೈತರಿಗೆ ಇವತ್ತು ನ್ಯಾಯ ಆಗ್ಬೇಕು ಅಲ್ಲ 100%. ಈಗ ನೋಡಿ, ನಾವು ಬೆನ್ನೆ ಹೇಳದ ಕೊನೆ ಊರವ್ರು ನಾ ಅಲ್ಲೇ ಹುಟ್ಟಿರ್ತಕ್ಕಂಥ. ಇವತ್ತು ಅನೇಕ ಹಳ್ಳಿಗಳನ್ನ ಸ್ಥಳಾಂತರ ಮಾಡಿದ್ದೀನಿ ನನ್ನ ಒಂದು ಸೇವಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ನನ್ನ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ ಇದನ್ನ ಇಷ್ಟಕ್ಕೆ ಮೊಟಕುಗೊಳಿಸಬಾರ್ದು. 200 ಕೋಟಿಗೆ ಸರ್ಕಾರದ ಜವಾಬ್ದಾರಿ ಇದೆ. 141 ಕಿಲೋಮೀಟರ್ ಕಾಮಗಾರಿಗಳನ್ನು ಮಾಡ್ತೀವಿ ಅನ್ನುವಂತ ಒಂದು ಭರವಸೆ ಕೊಟ್ಟು ಅನ್ನೋ ಒತ್ತಾಯ ಮಾಡ್ತೀವಿ. ಸರ್, ಅಬಕಾರಿ ಇಲಾಖೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಅನೇಕ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದೀನಿ. ರಾಜ್ಯದಲ್ಲಿ SC ST ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅನೇಕ ಭ್ರಷ್ಟಾಚಾರಗಳನ್ನ ನಾವು ನೋಡಿದ್ದೇವೆ. ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಸಾಬೀತಾಗ್ಬೇಕನ್ನೋಕ್ಕೆ ಹಠ ಹಿಡಿದಿದ್ದಾರೆ. ಹಿಂದೆ ಅನೇಕರು ರಾಜ್ಯದ ರಾಮಕೃಷ್ಣ ಹೆಗಡೆಯವರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಯಾವ ಸಂದರ್ಭದಲ್ಲಿ ಹಾಗನ್ನ ಅವರು ಬಂದ ತಕ್ಷಣ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಅದನ್ನ ಯಾವುದೂ ಈ ಸರ್ಕಾರದವರು ನಡೆಸ್ತಾ ಇಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ತಾ ಇದೆ. ಮುಂದೆ ಜನರೇ ಇದಕ್ಕೆ ಉತ್ತರ ಕೊಡ್ತಾರೆ. ಸರ್, ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತೆ ಚೇಂಜ್ ಆಗ್ತೈತಿ. ಮತ್ತೆ ಇನ್ನೊಂದು ದಿವಸ ಬೇಕಾದ್ರೆ ಕೊಡ್ತೇನೆ.